ನೋಡಿ ಮತ್ತೊಂದು ವಿಚಾರ ಈ ಗಮನಿಸ್ತಾ ಇದೀವಿ. ಭಾರತ ನೇಪಾಳ ಗಡಿಯಲ್ಲಿ ಫ್ರೀ ಎಂಟ್ರಿ ಲಾಭವನ್ನ ಕೈದಿಗಳು ಪಡ್ಕೋತಾ ಇದ್ದಾರೆ. ಜೈಲ್ನೆಲ್ಲ ಹೊಡೆದಾಕಿ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸದ್ಯ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಕೈದಿಗಳನ್ನ ವಶಕ್ಕೆ ಪಡೆದು ನೇಪಾಳ ಸೇನೆಗೆ ಬಿಹಾರ ಪೊಲೀಸರು ಒಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ನೇಪಾಳ ಸರ್ಕಾರ ಪತನ ಆದ ಬಳಿಕ ದೇಶದಲ್ಲಿ ಅಲ್ಲೋಲ ಕಲ್ಲೋಲ. ನೇಪಾಳದ ಜೈಲುಗಳನ್ನ ಧ್ವಂಸ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ವಿವಿಧ ಜೈಲುಗಳಿಂದ ಸುಮಾರು 5,000ಕ್ಕೂ ಹೆಚ್ಚು ಕೈದಿಗಳು ಪರಾರಿಯಾಗಿದ್ದಾರೆ. ಭಾರತದ ಗಡಿಯೊಳಗೆ ನುಸುಳಿ ಬರ್ತಾ ಇದ್ದಾರೆ ಅಲ್ಲಿಂದ ಎಸ್ಕೇಪ್ ಆದಂತ ಕೈದಿಗಳು. ಅವರನ್ನ ಹಿಡ್ಕೊಂಡು ಮತ್ತೆ ಸೇನೆಗೆ ಒಪ್ಪಿಸುವಂತ ಕೆಲಸವನ್ನ ಬಿಹಾರ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಆಮೇಲೆ ಏನೆಲ್ಲ ಆಗ್ತಾ ಇದೆ ಅದೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈಗ ನೇಪಾಳದಲ್ಲಿ ಸರ್ಕಾರ ಪತನ ಆದ್ಮೇಲೆ ಪರಿಸ್ಥಿತಿ ಬಿಗಡಾಯಿಸಿದೆ. ಕ್ಷಣಕ್ಕೂ ಹಿಂಸಾಚಾರ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ಜೈಲನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿಂದ ಕೈದಿಗಳು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ. ಸದ್ಯ ಈಗ ನೇಪಾಳದಲ್ಲಿ ಪರಿಸ್ಥಿತಿ ಹೇಗಿದೆ, ಹೆಚ್ಚಿನ ಡೀಟೇಲ್ಸ್ ಏನಿದೆ ದಿಲೀಪ್? ಒಂದು ಏನಂದ್ರೆ ಆಂಟಿ ಕರಪ್ಷನ್ ಏನು ಒಂದು ಹೋರಾಟ ಇತ್ತು, ಭ್ರಷ್ಟಾಚಾರ ವಿರೋಧಿ ಹೋರಾಟ. ಆ ಹೋರಾಟ ನಂತರದ ದಿನಗಳಲ್ಲಿ ಒಂದು ಸಾಮಾಜಿಕ ಜಾಲತಾಣ ಒಂದು ಬ್ಯಾನ್ ಮಾಡೋ ಮಟ್ಟಕ್ಕೆ ತಲುಪಿತು. ಆ ನಂತರ ಏನೊಂದು ವಿದ್ಯಾರ್ಥಿಗಳ ಸಂಘರ್ಷ ಇದೆ, ಅದು ನೇಪಾಳ ಸರ್ಕಾರವನ್ನೇ ಉರುಳಿಸ್ತು. ಈಗ ಈ ನೇಪಾಳದಲ್ಲಿ ಪರಿಸ್ಥಿತಿ ಸಂಪೂರ್ಣ ಅಯೋಮಯವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನೇಪಾಳದ ವಿವಿಧ ಜೈಲುಗಳಲ್ಲಿ ಇದ್ದಂತ ಸಾವಿರಾರು ಕೈದಿಗಳು ಜೈಲಿನ ಗೋಡೆಗಳನ್ನ ಮುರಿದು, ಜೈಲಿನ ಗೇಟ್ಗಳನ್ನ ಧ್ವಂಸ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ರಾತ್ರೋರಾತ್ರಿ ಜೈಲಿಂದ ಜನ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ತಪ್ಪಿಸ್ಕೊಂಡು ಹೋಗ್ತಿರುವಂತ ಕೈದಿಗಳು ತಾವು ಸುರಕ್ಷಿತವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಭಾರತದ ಗಡಿಯೊಳಗೆ ನುಸುಳ್ತಾ ಇದ್ದಾರೆ. ನೇಪಾಳ ಮತ್ತೆ ಭಾರತದ ಗಡಿಯಲ್ಲಿ ಭದ್ರತೆ ಅತ್ಯಂತ ಕಡಿಮೆ ಇರುತ್ತೆ. ಮತ್ತೆ ಅಲ್ಲಿ ದುರ್ಗಮವಾದ ಪ್ರದೇಶ, ಅರಣ್ಯ ಪ್ರದೇಶವಾದ ಕಾರಣ ಅಷ್ಟು ಮಟ್ಟಿಗೆ ಭದ್ರತೆನೂ ಇಲ್ಲ, ಮತ್ತೆ ಅಷ್ಟು ಭದ್ರತಾ ಸಿಬ್ಬಂದಿಗಳು ಇಲ್ಲ. ಹಾಗಾಗಿ ಆದಷ್ಟು ತುಂಬಾನೇ ಸುಲಭವಾಗಿ ನೇಪಾಳದಿಂದ ಭಾರತಕ್ಕೆ ನುಸುಳು ಬರ್ತಾ ಇದ್ದಾರೆ. ಈ ರೀತಿ ನುಸುಳು ಬರ್ತಿರೋ ಕೈದಿಗಳ ಪೈಕಿ 10ಕ್ಕೂ ಹೆಚ್ಚು ಕೈದಿಗಳನ್ನ ಬಿಹಾರ ಪೊಲೀಸರು, ಗಡಿ ಭಾಗದ ಬಿಹಾರ ಪೊಲೀಸರು ಸೆರೆ ಹಿಡಿದು ಅವರನ್ನ ಮತ್ತೆ ನೇಪಾಳ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ, ನೇಪಾಳ ಸೇನೆಯ ವಶಕ್ಕೂ ಒಪ್ಪಿಸಿದ್ದಾರೆ. ಆದ್ರೂ ಕೂಡ ತಂಡೋಪತಂಡವಾಗಿ ಕೈದಿಗಳು ಜೈಲಿನಿಂದ ತಪ್ಪಿಸ್ಕೊಂಡು ಬರ್ತಾ ಇದ್ದಾರೆ, ಜೊತೆಗೆ ಗಡಿಯನ್ನ ದಾಟ್ತಾ ಇದ್ದಾರೆ. ಇನ್ನೊಂದು ಕಡೆ ನೇಪಾಳದ ದೇಶದೊಳಗೇನೆ ಕೂಡ ಏನೊಂದು ಕ್ರಿಮಿನಲ್ ಆಕ್ಟಿವಿಟಿ ಮಾಡಿ ಏನು ಜೈಲ್ ಸೇರಿದ್ರು ಅವರು ಒಂದು ನೇಪಾಳದ ಸಾಮಾನ್ಯ ಜನರ ಜೊತೆ ಬೆರೆತು ಹೋಗ್ತಾ ಇದ್ದಾರೆ. ಮತ್ತೆ ಈ ಮೂಲಕ ನೇಪಾಳದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವ, ಮತ್ತೆ ಲೂಟಿ ದೊಂಬಿ ಗಲಭೆಗಳು ಹೆಚ್ಚಾಗುವಂತ ಒಂದು ಭೀತಿ ಕೂಡ ಶುರುವಾಗಿದೆ. ದಿಲೀಪ್, ಇನ್ನೊಂದು ವಿಚಾರ, ಈಗ ಕನ್ನಡಿಗರು ಅಲ್ಲಿ 27 ಮಂದಿ ಪ್ರವಾಸಕ್ಕೆ ಹೋದಂತವ್ರು ಕೂಡ ಪಾಪ ಲಾಕ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಅವರು ಹೇಗಿದ್ದಾರೆ, ಅದ್ರ ಬಗ್ಗೆ ಏನೋ ಡೀಟೇಲ್ಸ್ ಗೊತ್ತಾಗಿದೆಯಾ? ಒಂದು ಸದ್ಯಕ್ಕೆ ಸಿಗ್ತಿರೋಂತ ಮಾಹಿತಿಯ ಪ್ರಕಾರ ಕನ್ನಡಿಗರು ಏನಿದ್ದಾರೆ, ಕೇವಲ ಕನ್ನಡಿಗರು ಮಾತ್ರ ಅಲ್ಲ, ಭಾರತ ದೇಶದ ವಿವಿಧ ರಾಜ್ಯಗಳಿಂದ ಯಾರು ನೇಪಾಳಕ್ಕೆ ಪ್ರವಾಸಕ್ಕೆ ಹೋಗಿದ್ರು ಮತ್ತೆ ವಿವಿಧ ಕಾರಣಗಳಿಗಾಗಿ ನೇಪಾಳಕ್ಕೆ ಹೋಗಿದ್ರು ಅವರೆಲ್ಲರನ್ನೂ ಸಂಪರ್ಕಿಸುವಂತ ಕೆಲಸವನ್ನ ಭಾರತದ ವಿದೇಶಾಂಗ ಸಚಿವಾಲಯ ಮತ್ತೆ ನೇಪಾಳದ ಕಠ್ಮಂಡುನಲ್ಲಿರುವಂತ ಭಾರತೀಯ ರಾಯಭಾರ ಕಚೇರಿ ಕಾರ್ಯಪ್ರವೃತ್ತವಾಗಿದೆ. ಯಾರ ವೀಸಾ ಮಾಹಿತಿಯನ್ನ ಮತ್ತೆ ಅವರ ಪಾಸ್ಪೋರ್ಟ್ ಮಾಹಿತಿಯನ್ನ ಪಡೆದುಕೊಂಡು ಅವ್ರು ಎಲ್ಲಿದ್ದಾರೆ, ಯಾವ ಹೋಟ್ಲಲ್ಲಿ ತಂಗಿದ್ದಾರೆ ಅನ್ನೋದು ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ಳಲಾಗ್ತಿದೆ. ಆದ್ರೆ ನೇಪಾಳದಲ್ಲಿ ಗಲಭೆ ಒಂದು ಸನ್ನಿವೇಶ ಇರೋದ್ರಿಂದಾಗಿ ನೇಪಾಳದ ಕಠ್ಮಂಡು ಏರ್ಪೋರ್ಟ್ ನಿಂದ ಭಾರತದ ವಿವಿಧ ನಗರಗಳಿಗೆ ವಿಮಾನ ಸಂಚಾರ ಅಷ್ಟೊಂದು ಪರಿಣಾಮಕಾರಿಯಾಗಿ ಮಾಡಕ್ ಆಗದಲ್ಲೇ ಇರೋ ಕಾರಣದಿಂದಾಗಿ ಪ್ರವಾಸಿಗರ ಇನ್ನಷ್ಟು ದಿನ ಅಲ್ಲೇ ಇರ್ಬೇಕಾ ಅನ್ನೋ ಆತಂಕದಲ್ಲಿದ್ದಾರೆ. ಆದಷ್ಟು ಬೇಗ ತವರಿಗೆ ವಾಪಸ್ ಹೋಗ್ಬೇಕು ಅನ್ನೋ ಹಂಬಲದಲ್ಲಿ ಪ್ರವಾಸಿಗರಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಎಲ್ಲಾ ಭಾರತೀಯರನ್ನ, ಕನ್ನಡಿಗರು ಸೇರಿದಂತೆ ಎಲ್ಲಾ ಭಾರತೀಯರನ್ನ ಆದಷ್ಟು ಬೇಗ ತವರಿಗೆ ಕರೆತರೋದಕ್ಕೆ ವಿದೇಶಾಂಗ ಸಚಿವಾಲಯ ಕಾರ್ಯಪ್ರವೃತ್ತವಾಗಿದೆ. ಓಕೆ, ಥ್ಯಾಂಕ್ ಯು ದಿಲೀಪ್, ನೀವೆಲ್ಲ ಡೀಟೇಲ್ಸ್ಗಾಗಿ.